ಆಕ್ಚುಲಿ ಇವತ್ತು ನನ್ನ ಹಳೆ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾ ಇದೀವಿ. ಅಣ್ಣ ನಮಸ್ತೆ. ಕಾಲ್ ಸೊಪ್ಪು ಉಳಿತಾ ಇದೀವಿ ಬೆಳಿಗ್ಗೆ. ಅಚ್ಚಾ ಸಮಾಚಾರ. ನಾನು ಕೆಲವೊಂದು ಗಿಫ್ಟ್ ತಗೊಂಡಿದೀನಿ. ಸೊ ಇದು ಬಂದ್ಬಿಟ್ಟು ಫಾಸ್ಟ್ ಟ್ರ್ಯಾಕ್ ಅವರದ್ದು ಗಿಫ್ಟ್ ತಗೊಂಡು ಹೋಗ್ತಾ ಇದೀನಿ ಗೈಸ್ ಆಫೀಸ್ಗೆ. ಗೈಸ್ ತುಂಬಾ ಗಿಫ್ಟ್ ಬಂದಿದೆ ನನಗೆ. ಸೊ ಬನ್ನಿ, ಇಂಟ್ರೆಸ್ಟಿಂಗ್ ಆಗಿದೆ. ತುಂಬಾ ಏನೇನೋ ಗಿಫ್ಟ್ ಕೊಟ್ಟಿದೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೆಟ್ಟಿ ಕುಂದಾಪುರ. ಗೈಸ್ ತುಂಬಾ ದಿನ ಆಯ್ತು ವಿಡಿಯೋ ಮಾಡಿದೆ. ಎಲ್ಲರನ್ನು ಮಿಸ್ ಮಾಡ್ಕೋತಿದ್ದೀನಿ. ನನಗೆ ಗೊತ್ತು ನೀವು ನನ್ನ ಮಿಸ್ ಮಾಡ್ಕೋತಿದ್ದೀರಾ ಅಂತ. ಸೊ ಇವತ್ತು ಹಂಗೆ ಹೊರಗಡೆ ಹೋಗ್ತಾ ಇದ್ದೆ, ಒಂದು ಶಾರ್ಟ್ ವ್ಲಾಗ್ ಮಾಡೋಣ ಅಂತ. ಏನಂತ ಹೇಳ್ತೀನಿ. ಆಕ್ಚುಲಿ ಇವತ್ತು ನನ್ನ ಹಳೆ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾ ಇದೀವಿ. ಅದೇ ಲೈಕ್ ನನ್ನ ಹಳೆ ಆಫೀಸ್ ಕೊಲೀಗ್ಸ್ ಅವರೆಲ್ಲ. ತುಂಬಾ ಟೈಮ್ ಆಯ್ತು ನಾವು ಮೀಟ್ ಆಗದೆ. ಸೊ ಇವತ್ತು ಮೀಟ್ ಆಗೋಣ ಅಂತ ಪ್ಲಾನ್ ಮಾಡಿದೀವಿ. ಸೊ ಹೋಗ್ತಾ ಇದೀವಿ, ಬನ್ನಿ ಏನೇನ್ ಮಾಡ್ತೀವಿ, ಏನೇನ್ ಮಜಾ ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ಗೈಸ್ ಇದು ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅನ್ಕೊಂಡಿದೀನಿ. ಲೆಟ್ಸ್ ಗೋ. ಗೈಸ್ ಇವಾಗ ನಾನು ಪಟ್ಟಣಗೆರೆ ಹತ್ರ ಬಂದೆ. ನನ್ನ ಫ್ರೆಂಡ್ ಬರ್ತೀನಿ ಅಂತ ಅಂದ ಪಿಕ್ ಮಾಡಕ್ಕೆ. ಸೊ ಇಲ್ಲಿಂದ ಹೋಗ್ಬೇಕು, ನೋಡ್ಬೇಕು ಎಲ್ಲಿಗೆ ಹೋಗ್ತೀವಿ ಅಂತ. ಇನ್ನೂ ಏನು ಪ್ಲಾನ್ ಮಾಡಿಲ್ಲ ನಾವು. ಸೊ ಇಲ್ಲಿಂದ ಪ್ಲಾನ್ ಮಾಡಿ ಮತ್ತೆ ಹೋಗ್ಬೇಕು. ಸೊ ವೆಯ್ಟ್ ಮಾಡ್ತಾ ಇದೀನಿ. ಆಕ್ಚುಲಿ ಇವತ್ತು ತುಂಬಾ ಬಿಸಿಲಿದೆ ಗೈಸ್. ಆಕ್ಚುಲಿ ಅಂಡ್ ತುಂಬಾ ಬಿಸಿಲಿದ್ರು ವೆದರ್ ಸಕ್ಕತ್ತ ಕೋಲ್ಡ್ ಆಗಿದೆ, ಚೆನ್ನಾಗಿದೆ. ಸೊ ಬನ್ನಿ ಹೋಗೋಣ. ಹಾಯ್ ಗೈಸ್, ಇಬ್ರು ಬಂದ್ರು ಫ್ರೆಂಡ್ಸ್. ಹಾಯ್, ಇವ್ರಿಬ್ರು ಲಾಸ್ಟ್ ಟೈಮ್ ನೋಡಿರ್ತೀರಲ್ಲ, ಆಗಲ್ಲ. ಏನಣ್ಣ ಸಮಾಚಾರ? ಬುಲೆಟ್ ನಮ್ದೇ ಆಶೀರ್ವಾದ ಇಲ್ಲ. 2 ಲಕ್ಷ ಕಾಸು ಕೊಟ್ಟಲ್ಲ, ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಅಣ್ಣ ನಮಸ್ತೆ. ಫುಲ್ ಜಿಂಗಲಲ್ಲ. ಹೀರೋ ತರ ಕಂಡು ಏನ್ ಬುಲೆಟ್ ನೋಡ್ರ ಹೀರೋ ಯಾರು ಅಂತ ಇವಾಗ ಹೇಳ್ರ. ಎಲ್ಲ ಬುಲೆಟ್ ಅಲ್ಲಿ ಕೂತಿ ನಾವು ನಿಮ್ಮ ಹತ್ರ ಡ್ರಾಪ್ ತಗೊಂಡಿದೀವ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ನೀವೆಲ್ಲ ಬುಲೆಟ್ ಅಲ್ಲಿ ಬಂದಿರೋದು. ಗೈಸ್ ನೋಡಿ ಗೈಸ್, ಕಾಲ್ ಸೊಪ್ಪು ಉಳಿತಾ ಇದೀವಿ ಬೆಳಿಗ್ಗೆ. ಸಕ್ಕತ್ತಾಗಿದೆ. ಹೆಂಗಿದೆ ಕಾಲ್ ಸೊಪ್ಪು? ಗೈಸ್ ಇವಾಗ ಫುಡ್ ತಗೊಂಡು ಪಾರ್ಸಲ್ ತಗೊಂಡು ಹೋಗ್ತಾ ಇದೀವಿ ಊಟಕ್ಕೆ. A few moments later. ಅಚ್ಚಾ ಸಮಾಚಾರ. ಗೈಸ್ ಇವ್ ಲಕ್ಷ್ಮಿ ಅಂತ. ಹಾಯ್ ರಾಜೇಶ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಹಾಯ್ ಮಾಡು. ಇವನ್ ಗೊತ್ತಲ್ಲ, ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಬಂದಿದ್ದಾನೆ. ಬನ್ನಿ ಹೋಗೋಣ. ಗೈಸ್ ಇವಾಗ ಎಲ್ಲ ಫ್ರೆಂಡ್ ರೂಮಿಗೆ ಬಂದಿದ್ದೀವಿ. ಅಮಾಯಕ ಅಂತಾರ ಅವನು ಅಷ್ಟೇ. ಇಲ್ಲ ಬಾ ಅಣ್ಣ, ಹಾಯ್ ಅಣ್ಣ. ಯಾಕೆ ನೋಡು, ಐಫೋನ್ ಫುಲ್ ಎಲ್ಲ ಐಫೋನು. ಇವ್ರೆ ಇಲ್ಲಿ ನಮ್ಮ ಅಣ್ಣ ಏನೋ ಕುಕ್ ಮಾಡಕ್ ರೆಡಿ ಮಾಡ್ತಾನೆ. ಅಣ್ಣ ಅಷ್ಟೇ ಏನೋ ಶಿಷ್ಯ. ಗೈಸ್ ಇವ್ರು ಯಾರು ಗೊತ್ತಾಯ್ತಾ? ರಾಜೇಶ್ ಹಾಯ್ ಹೇಳು. ಇಲ್ಲ ನಿನ್ ಕರೆಕ್ಟ್ ಆಗಿ ಮಾತಾಡ್ಸಿಲ್ಲ. ಗೈಸ್ ಇವ್ನು ಯಾರಂತ ಗೊತ್ತಾ? ನಂದು ಹಳೆ ವಿಡಿಯೋದಲ್ಲಿ ಇವನ್ ಚಡ್ಡಿ ಹಾಕಿ ಕುತ್ಕೊಂಡಿದ್ದಾನೆ, ಅವನೇನು. A few moments later. ನೋಡ್ತೀಯಾ? ಬಾಯ್. ನಾ ಫೋನ್ ಮಾಡ್ತೀನಿ ಬಿಡು. ಸರಿ ಓಕೆ ಬಾಯ್. ಇವಾಗ ಎಲ್ಲ ಹೊರಟ್ರು. ಅವ್ರಿಗೆಲ್ಲ ಆಫೀಸ್ ಇತ್ತು ಆಕ್ಚುಲಿ. ಸೊ ನನ್ಗೆ ರಜೆ ಇತ್ತು, ಅವ್ರಿಗೆ ಆಫೀಸ್ ಇತ್ತು. ಸೊ ಅವರೆಲ್ಲ ಆಫೀಸ್ ಹೋಗಿ ಇವಾಗ ಲಕ್ಷ್ಮಿ ಬಿಟ್ಬಿಟ್ಟು ನಾನು ಡ್ರಾಪ್ ಮಾಡ್ದ. ಸೊ ನಾನು ಇವಾಗ ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ ಅವ್ರ ಆಫೀಸ್ ಹತ್ರ. ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಗಾಡಿ ಕೊಟ್ಬಿಟ್ಟು ನಾನ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಲಿಫ್ಟಲ್ಲಿ ಹೆವಿ ಟ್ರಾಫಿಕ್ ಇದೆ ಮಾತ್ರ, ಸೀರಿಯಸ್ಲಿ ತುಂಬಾ ಟ್ರಾಫಿಕ್ ಇದೆ ನೋಡಿ. ನಿಂತ್ಕೊಂಡಿದ್ದೀನಿ ಟ್ರಾಫಿಕ್ ಅಲ್ಲಿ. ಇವಾಗ ಗಾಡಿ ಕೊಟ್ಬಿಟ್ಟು ನನ್ನ ಫ್ರೆಂಡ್ಗೆ ಗಾಡಿ ಕೊಟ್ಬಿಟ್ಟು ಹೋಗ್ಬೇಕು.
ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಯಿತೆ ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಗಾಯ್ಸ್ ಇವಾಗ ನಾನು ಮಹೀಂದ್ರ ಶೋರೂಮ್ ಹತ್ರ ಇದ್ದೀನಿ. ಸೊ ಅವರಿಗೆ ಗಾಡಿ ಕೊಡ್ಬೇಕು. ಅವ್ನ್ ಗಾಡಿ ತಗೊಂಡ್ ಬಂದಿದ್ದೆ ನನ್ನ ಫ್ರೆಂಡು. ಸೊ ಗಾಡಿ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು. ತುಂಬಾ ಫನ್ ಮಾಡಿದ್ವಿ, ಎಲ್ಲ ವಿಡಿಯೋ ಮಾಡಿಲ್ಲ ಯಾಕಂದ್ರೆ ತುಂಬಾ ಟೈಮ್ ಆಗಿತ್ತು ನಾವು ಮೀಟ್ ಆಗದೆ. ಸೊ ಹಂಗಾಗಿ ತುಂಬಾ ಎಂಜಾಯ್ ಮಾಡ್ಕೊಂಡು ತುಂಬಾ ಗಮ್ಮತ್ ಮಾಡಿದ್ವಿ. ಸೊ ಹಂಗಾಗಿ ವಿಡಿಯೋ ನಾನು ಎಲ್ಲ ಮಾಡಿಲ್ಲ. ನೀವು ಹೋಗೋಣ ಗೈಸ್, ಲೆಟ್ಸ್ ಗೋ. The next day. ಹೆಲೋ ಫ್ಯಾಮ್, ಆಕ್ಚುಲಿ ನಾನು ಇವತ್ತು ಏನು ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಸೊ ಆಫೀಸಲ್ಲಿ ಕ್ರಿಸ್ಮಸ್ ಸೀಕ್ರೆಟ್ಸ್ ಅಂತ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಪ್ರತಿ ಆಫೀಸಲ್ಲೂ ನಡೆಯುತ್ತೆ, ಇದು ವರ್ಷ ವರ್ಷ ನಡೆಯುತ್ತೆ. ಸೊ ಏನಂದ್ರೆ ಒಂದು ನೇಮ್ನ ಪಿಕ್ ಮಾಡ್ತೀವಿ. ಸೊ ನಮ್ಗೆ ಯಾರ್ದು ನೇಮ್ ಬಂದಿರುತ್ತೋ ನಾವು ಅವರಿಗೆ ಗಿಫ್ಟ್ ಕೊಡಬೇಕು ಅಂತ. ಸೊ ನಮ್ಮ ನೇಮು ಬೇರೆಯವ್ರಿಗೆ ಹೋಗಿರುತ್ತೆ, ಸೊ ಅವರು ನಮಗೆ ಗಿಫ್ಟ್ ಕೊಡ್ತಾರೆ. ನಾವು ಲಾಸ್ಟ್ ಡೇ ತನಕ ನಮಗೆ ಗೊತ್ತಿರಲ್ಲ ಯಾರಿಗೆ ನಮ್ಮ ನೇಮ್ ಹೋಗಿರುತ್ತೆ ಅಂತ. ಸೊ ನಾವು ಅದನ್ನ ಗೆಸ್ ಮಾಡಬೇಕು. ಇದೊಂಥರ ಚೆನ್ನಾಗಿರುತ್ತೆ. ಇಟ್ಸ್ ಅ ಪಾರ್ಟ್ ಆಫ್ ಸೆಲೆಬ್ರೇಷನ್ ಇನ್ ಆಫೀಸ್ ಅಷ್ಟೇ. ಸೊ ಲಾಸ್ಟ್ ಫೈನಲ್ ಡೇ ಅಲ್ಲಿ ಅವ್ರು ಯಾರು ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಗೆಸ್ ಮಾಡಬೇಕು. ಸೊ ನನ್ನ ಥಾಟಲ್ಲಿ ಇದ್ದಿದ್ದು ಒಂದೇ, ಏನಾದ್ರು ಕೊಟ್ರೆ ಅವರಿಗೆ ಯೂಸ್ ಆಗ್ಬೇಕು ಅನ್ನೋಂಥದ್ದು. ಸೊ ಅದೇ ತರ ಯೂಸ್ ಆಗ್ಲಿ ಅನ್ನೋ ತರನೇ ಒಂದು ಗಿಫ್ಟ್ ತಗೊಂಡಿದ್ದೀನಿ. ಆಲ್ರೆಡಿ ಪರ್ಚೇಸ್ ಮಾಡಿದೀನಿ ನಾನು. ಆಫೀಸಲ್ಲಿ ವಿಡಿಯೋ ಎಲ್ಲೋ ಇಲ್ಲ. ಸೊ ನಾನು ಫಸ್ಟ್ ತಗೊಂಡಿರೋದು, ಸೊ ಇದು ಬಂದ್ಬಿಟ್ಟು ಫ್ರೇಗ್ರೆನ್ಸ್ ಕ್ಯಾಂಡಲ್ಸ್ ಡೇ ಅಂತ ತಗೊಂಡಿರೋದು ಫಸ್ಟ್ ಡೇಗೆ. ಸೊ ಚೆನ್ನಾಗಿದೆ ಇದು, ಆಕ್ಚುಲಿ ಫ್ರೇಗ್ರೆನ್ಸ್ ಚೆನ್ನಾಗಿದೆ, ನೀವು ನೋಡ್ಬೋದು, ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಿದೀನಲ್ವಾ. ಆಕ್ಚುಲಿ 8 hours ಬರುತ್ತೆ. ಹಚ್ಚಿ ಇಟ್ಬಿಟ್ರೆ ಇದು ಒಂಥರ ಕ್ಯಾಂಡಲ್ ತರ. ಓಪನ್ ಮಾಡಲ್ಲ ಯಾಕಂದ್ರೆ ಇದು ಅವ್ರಿಗೆ ಗಿಫ್ಟ್ ಮಾಡ್ತಿರೋದಲ್ವಾ. ಸೊ ಹಂಗಾಗಿ ನಾನು ಓಪನ್ ಮಾಡಕ್ ಹೋಗಲ್ಲ. ಸೊ ನಿಮ್ಗೆ ಹಂಗೆ ಬಾಕ್ಸ್ ನ ತೋರಿಸ್ತೀನಿ. ಸೊ ಇದನ್ನ ಕೊಡೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ ಫಸ್ಟ್ ಡೇಗೆ. ಇದು ಬಂದ್ಬಿಟ್ಟು ಫ್ರೇಗ್ರೆನ್ಸ್ ಕ್ಯಾಂಡಲ್ಸ್ ಡೇಗೆ. ಸೊ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಚಾಕ್ಲೇಟ್ ಡೇ. ನಾನು ಅದೇ ಹೇಳದ್ನಲ್ವಾ, ಡೈರಿ ಮಿಲ್ಕ್ ಸಿಲ್ಕ್ ರೋಸ್ಟ್ ಆಲ್ಮಂಡ್ ತಗೊಂಡಿದ್ದೀನಿ ಕೊಡೋಣ ಅಂತ ಹೇಳ್ಬಿಟ್ಟು. ಅವ್ರಿಗೆ ಇಷ್ಟ ಆಗತ್ತೆ ಅನ್ಕೊಂಡಿದ್ದೀನಿ. ಲಾಸ್ಟ್ ಗಿಫ್ಟ್ ಡೇಗೆ ನಾನು ಒಂದು ಗಿಫ್ಟ್ ತಗೊಂಡಿದ್ದೀನಿ, ಅದನ್ನ ನಿಮ್ಗೆ ತೋರಿಸ್ತೀನಿ. ಎಸ್, ಸೊ ಯೂಶುವಲಿ ಹೆಣ್ಮಕ್ಳಿಗೆ ಈ ತರದ್ದು ಬ್ಯಾಗ್ಸ್ ಎಲ್ಲ ಇಷ್ಟ ಆಗತ್ತೆ ಅಂತ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು. ಸೊ ಅದಕ್ಕೋಸ್ಕರ ಇದೊಂದು ಬ್ಯಾಗ್ ನ ತಗೊಂಡಿದ್ದೀನಿ, ಫಾಸ್ಟ್ ಟ್ರ್ಯಾಕ್ ಅವರದ್ದು. ಆಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ, ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಷ್ಟ ಆಗತ್ತೆ ಅಂತ ಅವ್ರಿಗೂ ಕೂಡ ಇಷ್ಟ ಆಗ್ಲಿ ಅಂತಾನೆ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಕೊಟ್ಟಿದ್ಮೇಲೆ ಯೂಸ್ ಆಗ್ಬೇಕು. ಸೊ ಅವ್ರು ಇದನ್ನ ಯೂಸ್ ಮಾಡ್ತಾರೋ ಇಲ್ವೋ ಅಂತಾನು ಗೊತ್ತಿಲ್ಲ ನನಗೆ. ಸೊ ಹಂಗಾಗಿ ಸೊ ಇದಿಷ್ಟು ನಾನು ತಗೊಂಡಿರೋದು ಸದ್ಯಕ್ಕೆ ಅವ್ರಿಗೆ ಕೊಡಕ್ಕೆ. ಫ್ಲವರ್ಸ್ ಡೇ ಒಂದು ಯೋಚನೆ ಮಾಡ್ತಾ ಇದ್ದೀನಿ, ಏನ್ ಮಾಡೋದು, ಕೊಡ್ಲಾ ಬೇಡವಾ ಅಂತ ಹೇಳ್ಬಿಟ್ಟು. The next day. ಗಿಫ್ಟ್ ತಗೊಂಡು ಹೋಗ್ತಾ ಇದೀನಿ ಗೈಸ್ ಆಫೀಸ್ಗೆ. ಬನ್ನಿ ಹೋಗೋಣ ಆಫೀಸ್ ಹತ್ರ. ಪ್ಯಾಕಿಂಗ್ ಇಸ್ ರೆಡಿ. A few moments later. ಗೈಸ್ ತುಂಬಾ ಗಿಫ್ಟ್ ಬಂದಿದೆ ನನಗೆ, ಕ್ರಿಸ್ಮಸ್ ಗಿಫ್ಟ್. ನಾನು ಯಾರಿಗೆ ಕೊಟ್ಟಿದ್ದೀನಿ ಅವ್ರು ಕೂಡ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ. Congratulations and celebration. ಸೊ ಅದನ್ನ ತಗೊಂಡು ಇವಾಗ ಹೋಗ್ತಾ ಇದೀನಿ ಮನೆಗೆ. ಸೊ ಬನ್ನಿ ಮನೆಗೆ ಹೋಗ್ಬಿಟ್ಟು ನಾನು ವಿಡಿಯೋ ಮಾಡ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಏನೇನು ಬಂದಿದೆ ಅಂತ. ಲೆಟ್ಸ್ ಗೋ. The next day. ಹೆಲೋ ಫ್ಯಾಮ್, ಇವತ್ತು ನನ್ಗೆ ಗಿಫ್ಟ್ ಬಂದಿದೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ವಾ, ಸೊ ನನ್ನ ನೇಮ್ ಯಾರು ಪಿಕ್ ಮಾಡಿರ್ತಾರೆ ಅವ್ರು ನನಗೆ ಗಿಫ್ಟ್ ಕೊಡ್ತಾರೆ ಅಂತ. ಸೊ ನನಗೆ ಇನ್ನೂ ಅವ್ರು ಯಾರು ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ನನಗೆ ಗಿಫ್ಟ್ ಬಂದಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಯಾರಿಗೆ ಗಿಫ್ಟ್ ಕೊಟ್ಟಿದ್ದೀನೋ ಸೊ ಅವರು ನನಗೆ ರಿಟರ್ನ್ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಅದೆಲ್ಲ ನಿಮ್ಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ನನಗೆ ಇವಾಗ ಯಾರು ಗಿಫ್ಟ್ ಕೊಟ್ಟಿದ್ದಾರೆ, ನನ್ನ ನೇಮ್ ಯಾರು ಬಂದಿದೆ ಅಲ್ವಾ, ಸೊ ಅವ್ರು ಏನು ಗಿಫ್ಟ್ ಕೊಟ್ಟಿದ್ದಾರೆ ನನಗೆ, ಸೊ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟು ಸೊ ಇದಿಷ್ಟು ಗಿಫ್ಟ್ ಬಂದ್ಬಿಟ್ಟು ನನ್ನ ನೇಮ್ ಪಿಕ್ ಮಾಡಿದಾರಲ್ವಾ, ಸೊ ಅವ್ರು ಕೊಟ್ಟಿರೋದು. ಸೊ ಏನೇನಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಕ್ಯಾಂಡಲ್ ಡೇಗೆ ಅವ್ರು ಕೊಟ್ಟಿರುವಂಥ ಗಿಫ್ಟು. ಸೊ ನಾನು ಆಲ್ರೆಡಿ ಜಸ್ಟ್ ಓಪನ್ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವು ಎಫರ್ಟ್ ಹಾಕಿ ಇದನ್ನೆಲ್ಲ ರ್ಯಾಪ್ ಮಾಡೋಕ್ಕೆ ಎಫರ್ಟ್ ಹಾಕಿದ್ದೀರಲ್ವಾ, ಸೊ ತುಂಬಾ ಥ್ಯಾಂಕ್ ಯು ಸೋ ಮಚ್. ವಾವ್, ಸಕ್ಕತ್ತಾಗಿದೆ. ಫ್ರೆಶ್ ಲ್ಯಾವೆಂಡರ್, ಇದು ಆ್ಯಕ್ಚುಲಿ ಕ್ಯಾಂಡಲ್ಲು. ಸಿ ಕಾಣಿಸ್ತಿದೆಯಲ್ವಾ, ನನಗೆ ಇದು ಆ್ಯಕ್ಚುಲಿ ಇಷ್ಟ ಆಯ್ತು. ಏನಕ್ಕೆ ಅಂತಂದರೆ ನನ್ನ ಹತ್ರ ಆಲ್ರೆಡಿ ಒಂದಿದೆ ಸ್ಯಾಂಡಲ್ವುಡ್ ಫ್ಲವರ್ದು. ಸೊ ಅದು ಬಂದ್ಬಿಟ್ಟು ನಾನು ರೂಮಲ್ಲಿ ಇಟ್ಟಿದ್ದೀನಿ.
ಒಂದು 5 ಮಿನಿಟ್ಸ್ ಅದನ್ನ ಹಚ್ಚಿಟ್ಬಿಟ್ರೆ ಫುಲ್ ರೂಮೆಲ್ಲ ಸಕ್ಕತ್ತಾಗಿ ಸ್ಮೆಲ್ ಹೊಡಿಯುತ್ತೆ. ಸೊ ಹಂಗಾಗಿ ನನಗೆ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ. ನಾನು ಯೂಶುವಲಿ ಯೂಸ್ ಮಾಡ್ತೀನಿ ಇದನ್ನ. ಥ್ಯಾಂಕ್ ಯು ಸೋ ಮಚ್, ನನಗೆ ಇದು ಇಷ್ಟ ಆಯ್ತು. ಸೊ ಫಸ್ಟ್ ಬಂದು ಚೊಕೋಫಿಲ್ಡ್ ಕುಕೀಸ್ ಕೊಟ್ಟಿದ್ದಾರೆ ನನಗೆ, ಕಾಣಿಸ್ತಿದೆ ಅಲ್ವಾ? ಸೊ ಈ ಕುಕೀಸ್ನ ಕೊಟ್ಟಿದ್ದಾರೆ, ನನಗೆ ಇಷ್ಟ ಇದು. ಥ್ಯಾಂಕ್ ಯು ಫಾರ್ ದಿಸ್. ಆ್ಯಂಡ್ ಅದು ಒಂದೇ ಅಲ್ಲ, ಚಾಕ್ಲೇಟ್ಗೆ ಇನ್ನೂ ಒಂದು ಚಾಕ್ಲೇಟ್ ಬಾಕ್ಸ್ ಕೊಟ್ಟಿದ್ದಾರೆ ನನಗೆ. ಇದು ಫುಲ್ಲು ಒಳಗಡೆ ಫುಲ್ ಚಾಕ್ಲೇಟ್ಸ್ ಇದೆ, ಕಾಣಿಸ್ತಿದೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಸೀರಿಯಸ್ಲಿ ನನಗೆ 2 ಚಾಕ್ಲೇಟ್ ಬಾಕ್ಸ್ ಕೊಟ್ಟಿದ್ದಾರೆ. ಲಿಟ್ರಲಿ ನನಗೆ ತುಂಬಾನೇ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಫ್ಲವರ್ ಡೇ ಅಲ್ವಾ? ಸೊ ಅವ್ರು ಫ್ಲವರ್ ಕೊಟ್ಟಿಲ್ಲ. ಇವನ್ ನಾನು ಯಾರ ನೇಮ್ ಪಿಕ್ ಮಾಡಿದೀನಿ, ಸೊ ಅವ್ರಿಗೂ ನಾನು ಕೊಟ್ಟಿಲ್ಲ. ಆಕ್ಚುಲಿ ಇಟ್ ಇಸ್ ನಥಿಂಗ್ ಲೈಕ್ ದಟ್. ಕೊಡಬಾರ್ದು ಅಂತ ಏನಿಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ಗೇಮ್, ಕೊಡಬಹುದಾಗಿತ್ತು. ಬಟ್ ಸ್ಟಿಲ್ ನಾನು ಕೊಟ್ಟಿಲ್ಲ. ಅಂಡ್ ನನ್ನ ನೇಮ್ ಯಾರು ಪಿಕ್ ಮಾಡಿದಾರೋ ಅವ್ರು ಕೂಡ ಕೊಟ್ಟಿಲ್ಲ ನನಗೆ. ಇದುವರೆಗೂ ನನಗೆ ನನ್ನ ನೇಮ್ ಯಾರಿಗೂ ಹೋಗಿದೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಸೊ ಅದು ನಾಳೆ ಗೊತ್ತಾಗುತ್ತೆ, ನೋಡೋಣ ಯಾರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಅಂಡ್ ಒನ್ ಮೋರ್ ಗಿಫ್ಟ್. ಸೊ ಅವರು ನನಗೊಂದು ಗಿಫ್ಟ್ ಕೊಟ್ಟಿದ್ದಾರೆ. ನಾನು ಇದು ಆಲ್ರೆಡಿ ಓಪನ್ ಮಾಡಿದ್ದೆ, ಬಟ್ ಅಗೈನ್ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಗೈನ್. ಎಫರ್ಟ್ ಹಾಕ್ಬಿಟ್ಟು ಇಷ್ಟೆಲ್ಲ ರ್ಯಾಪ್ ಮಾಡಿಕೊಟ್ಟಿದ್ದೀರಲ್ವಾ, ತುಂಬಾನೇ ಥ್ಯಾಂಕ್ ಯು. ಇದು ಆಕ್ಚುಲಿ ನಾನು ಪ್ಲಾನ್ ಮಾಡಿದ್ದೆ ತಗೋಬೇಕು ಅಂತ, ಟು ಬಿ ಆನೆಸ್ಟ್. ಇದು ಬಂದ್ಬಿಟ್ಟು ಸೈಡ್ ಬ್ಯಾಗ್ ತರ, ನಾನು ತೋರಿಸ್ತೀನಿ ಹಿಂಗೆ ಅಂತ ಹೇಳ್ಬಿಟ್ಟು. ಈ ತರ ಹಾಕೋಬಹುದು, ಇಲ್ಲ ಅಂತಂದ್ರೆ ಈ ತರನು ಹಾಕೋಬಹುದು. ನಮ್ಗೆ ಯಾವ ತರ ಬೇಕು ಆ ತರ ಹಾಕೋಬಹುದು. ಕ್ವಾಲಿಟಿ ಚೆನ್ನಾಗಿದೆ, ನಂಗೆ ತುಂಬಾನೇ ಇಷ್ಟ ಆಯ್ತು ಇದು. ಏನು ಅಂತಂದ್ರೆ ನಾನು ಇದನ್ನ ತಗೋಬೇಕು ಅನ್ಕೊಂಡಿದ್ದೆ, ಆನ್ಲೈನ್ ಅಲ್ಲಿ ನೋಡಿದೆ ನಾನು, ನನಗೆ ಅದು ಇಷ್ಟ ಆಗಿಲ್ಲ. ಅಂಡ್ ಅಗೈನ್ ಶಾಪ್ ಹೋಗಿ ನೋಡಿದಾಗ ಅದು ಅಡ್ಜಸ್ಟ್ಮೆಂಟ್ ಆಪ್ಷನ್ ಇರಲಿಲ್ಲ. ಬಟ್ ಇದರಲ್ಲಿ ನನಗೆ ಅಡ್ಜಸ್ಟ್ಮೆಂಟ್ ಆಪ್ಷನ್ ಇದೆ, ನಾನು ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಇದನ್ನ ಎಷ್ಟು ಫಿಟ್ ಮಾಡ್ಕೋಬಹುದು, ಬೇಕಾದ್ರೆ ಲೂಸು ಮಾಡ್ಕೋಬಹುದು. ಟು ಬಿ ಆನೆಸ್ಟ್ ಇದು ನನಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಗಿಫ್ಟ್ ಬಂದ್ಬಿಟ್ಟು ನನ್ನ ನೇಮ್ ಪಿಕ್ ಮಾಡಿರೋರು ಕೊಟ್ಟಿರೋದು. ನೀವು ಈ ವಿಡಿಯೋನ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ನೀವು ಕೊಟ್ಟಿರೋ ಈ ಗಿಫ್ಟ್ ಎಲ್ಲಾನು ನನಗೆ ಇಷ್ಟ ಆಯ್ತು. ನನಗೆ ಇನ್ನೂ ಅವ್ರು ಯಾರು ಅಂತ ಗೊತ್ತಿಲ್ಲ. ಸೊ ನಾಳೆ ಗೊತ್ತಾಗುತ್ತೆ ನಾನು ಆಫೀಸ್ಗೆ ಹೋದ್ಮೇಲೆ, ಯಾಕಂದ್ರೆ ಫೈನಲ್ ಎಲ್ಲ ಮುಗಿದಾದ್ಮೇಲೆ ನೇಮ್ ರಿವೀಲ್ ಮಾಡೋದು. ಸೊ ಅಲ್ಲಿ ತನಕ ಗೊತ್ತಾಗಲ್ಲ. ಸೊ ಇವಾಗ ನಾನ್ ಗಿಫ್ಟ್ ಕೊಟ್ಟಿದ್ದೆ ಅಲ್ವಾ, ಸೊ ಅವ್ರು ನನಗೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಆ ಗಿಫ್ಟ್ ಏನು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಇದರಲ್ಲಿ ಒಂದು ಗಿಫ್ಟ್ ಇದೆ, ಅದೇನು ಅಂತ ಹೇಳ್ತೀನಿ ಅದಾದ್ಮೇಲೆ. ಅಂಡ್ ಇದ್ರ ಜೊತೆಗೆ ಒಂದು ಪ್ಲಮ್ ಕೇಕ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇದು ಏನಂತಂದ್ರೆ ತುಂಬಾ ಯೂಸ್ಫುಲ್ ಆಗುವಂತದ್ದೇ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ನನಗೆ. ಇದು ಬಂದ್ಬಿಟ್ಟು ನೆಕ್ ಪಿಲ್ಲೋ. ನಿಜವಾಗ್ಲೂ ತುಂಬಾ ಯೂಸ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ನಾನು ಇನ್ ಕೇಸ್ ಊರಿಗೆ ಹೋದ್ರೆ ನನಗೆ 8 hours ಜರ್ನಿ ಆಗುತ್ತೆ. ಸೊ ಅವಾಗ ಇದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಏನಾದ್ರು ಲಾಂಗ್ ಜರ್ನಿ ಮಾಡಿದ್ರೆ ಕಾರಲ್ಲಿ, ಬಸ್ಸಲ್ಲಿ, ಟ್ರೈನಲ್ಲಿ ಅವಾಗೆಲ್ಲ ಹೋಗ್ಬೇಕು ಅಂತಂದ್ರೆ ನಾನು ಇದನ್ನ ಯೂಸ್ ಮಾಡ್ಕೋಬಹುದು. ತುಂಬಾನೇ ಇಷ್ಟ ಆಯ್ತು ನನಗಿದು. ಸೊ ಈ ತರ ಹಾಕೊಳ್ಳೋದು ಇದನ್ನ ಲಿಟ್ರಲಿ ತುಂಬಾ ಯೂಸ್ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಆಕ್ಚುಲಿ ರಿಟರ್ನ್ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಟು ಬಿ ಆನೆಸ್ಟ್. ಅಂದ್ರೆ ನಾನು ಅವ್ರದ್ದು ಆಕ್ಚುಲಿ ನನಗೆ ಪರಿಚಯ ಇಲ್ಲ, ಅವ್ರು ಬೇರೆ ಟೀಮ್ ಆಗಿರೋದ್ರಿಂದ ನನಗೆ ಪರಿಚಯ ಇಲ್ಲ. ನಾನು ಒಂದ್ಸಲನೂ ಅವ್ರ ಹತ್ರ ಮಾತಾಡಿಲ್ಲ. ಸೊ ಐ ಹೋಪ್ ನಾನ್ ಕೊಟ್ಟಿರೋ ಗಿಫ್ಟ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ. ಅಂಡ್ ನೀವು ಏನ್ ಗಿಫ್ಟ್ ನಂಗೆ ಕೊಟ್ಟಿದ್ದೀರಾ, ರಿಟರ್ನ್ ಗಿಫ್ಟ್, ನನಗೆ ತುಂಬಾನೇ ಇಷ್ಟ ಆಯ್ತು ನಿಜವಾಗ್ಲು. ಅಂಡ್ ನಾನು ಅವ್ರನ್ನ ಈ ವಿಡಿಯೋದಲ್ಲಿ ತೋರಿಸಿಲ್ಲ ನಿಮ್ಗೆ, ಏನಕ್ಕೆ ಅಂತಂದ್ರೆ ಸೊ ಅವ್ರ ಹತ್ರ ಕೇಳಿದ್ವಿ, ಅಂದ್ರೆ ನಾನ್ ಕೇಳಿಲ್ಲ, ನನ್ನ ಫ್ರೆಂಡ್ ಹತ್ರ ಕೇಳಿದೆ. ಅವ್ರಿಗೆ ಕಂಫರ್ಟೇಬಲ್ ಇಲ್ಲ. ಸೊ ಹಂಗಾಗಿ ಅವ್ರನ್ನ ವಿಡಿಯೋದಲ್ಲಿ ತೋರಿಸಿಲ್ಲ. ಅವ್ರ ನೇಮ್ ಬಂದ್ಬಿಟ್ಟು ಸೌಂದರ್ಯ ಆರ್ ಅಂತ ಹೇಳ್ಬಿಟ್ಟು. ಸೊ ಅವರು ಇನ್ನೊಂದು ಟೀಮ್ ಅಲ್ಲಿ ಇದ್ದಾರೆ, ಇಮ್ರಾನ್ ಟೀಮ್ ಅಲ್ಲಿ. ಅಂಡ್ ಇಬ್ರಿಗೂ ನನ್ಗೆ ಯಾರು ಗಿಫ್ಟ್ ಕೊಟ್ಟಿದ್ದಾರೆ ಅಂಡ್ ನಾನ್ ಗಿಫ್ಟ್ ಕೊಟ್ಟಿರೋರು ನನಗೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೋ ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಫರ್ಟ್ಗೆ ನೀವು ಕೊಟ್ಟಿರೋ ಎಲ್ಲಾ ಗಿಫ್ಟ್ ನನಗೆ ಇಷ್ಟ ಆಯ್ತು. ಅಂಡ್ ಒನ್ ಮೋರ್ ಥಿಂಗ್ ಗೈಸ್, ನಾನು ಈ ವಿಷಯ ಹೇಳ್ಬೇಕು. ಏನು ಅಂತಂದ್ರೆ ನಾನಿವತ್ತು ಕುತ್ಕೊಂಡು ಒಬ್ಬನೇ ವಿಡಿಯೋ ಮಾಡ್ತಾ ಇದ್ದೀನಿ. ದ ರೀಸನ್ ಈಸ್, ಲಾಸ್ಟ್ ಇಯರ್ ನಾವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿದಾಗ ನನಗೆ ಲೈಕ್ ಎಲ್ಲ ಗಿಫ್ಟ್ ಬಂದಿತ್ತಲ್ವಾ. ಸೊ ಅದನ್ನೆಲ್ಲ ನಾನು ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಓಪನ್ ಮಾಡಿಬಿಟ್ಟು ವಿಡಿಯೋ ಮಾಡಿದ್ದೆ. ಅವಾಗೆಲ್ಲ ನಾವು ಒಂದೇ ಟೀಮಲ್ಲಿ ಇದ್ವಿ. ಸೊ ಇವಾಗ ಏನಾಗಿದೆ ಅಂತಂದ್ರೆ ಎಲ್ಲರೂ ಸಪ್ರೇಟ್ ಟೀಮ್ಗೆ ಹೋಗಿದ್ದಾರೆ. ಲೈಕ್ ಒಬ್ಬೊಬ್ರಿಗೆ ಪ್ರಮೋಷನ್ಸ್ ಇತ್ತು, ಒಬ್ಬೊಬ್ರಿಗೆ ಟೀಮ್ ಚೇಂಜ್ ಆಯ್ತು. ಸೊ ಈ ತರ ಆಗಿರೋದ್ರಿಂದ ಎಲ್ಲ ಬೇರೆ ಬೇರೆ ಟೀಮಲ್ಲಿ ಇದೀವಿ. ಸೊ ಹಂಗಾಗಿ ಎಲ್ಲರೂ ಸಿಕ್ಕಿಲ್ಲ ನನಗೆ. ಸೊ ಹಂಗಾಗಿ ನಾನು ಇವತ್ತು ಒಬ್ಬನೇ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋನು ನಿಮ್ಗೆ ನಾನು ತೋರಿಸ್ತೀನಿ. ಇಲ್ಲೇ ನೋಡಿ, ಇಲ್ಲೇ ಇದೆ, ಇದೇ ವಿಡಿಯೋ ಲಾಸ್ಟ್ ಟೈಮ್ ನಾವು ಮಾಡಿದ್ದು. ಸೊ ಆ ಲಿಂಕ್ನು ಬೇಕಾದ್ರೆ ನಾನು ಹಾಕಿರ್ತೀನಿ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಆ ಲಿಂಕ್ ನ ಹಾಕಿರ್ತೀನಿ. ಅದನ್ನು ನೋಡಿ. ತುಂಬಾ ಚೆನ್ನಾಗಿದೆ, ಅದನ್ನು ಎಂಜಾಯ್ ಮಾಡಿದೀವಿ ನಾವು. ಆ ಟೈಮ್ ಲಾಸ್ಟ್ ಇಯರ್ ತುಂಬಾನೇ ಎಂಜಾಯ್ ಮಾಡಿದೀವಿ. ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಂಗೆ ನಂದು ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಶುವಲಿ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಜಸ್ಟ್ ವಿಡಿಯೋ ನೋಡ್ತಾರೆ. ಐ ಆಮ್ ಹ್ಯಾಪಿ ಫಾರ್ ದಟ್, ಬಟ್ ಸ್ಟಿಲ್ ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿವನ್ ಟು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಅಂಡ್ ಇನ್ಸ್ಟಾಗ್ರಾಮ್ ಕೂಡ ಇದೆ, ಶೆಟ್ಟಿ ಕುಂದಾಪುರ ಅಂತಾನೆ ಇದೆ. ಯೂಶುವಲಿ ಕುಂದಾಪುರ ಅಂತ ಸರ್ಚ್ ಮಾಡ್ತಾರೆ. ಇಟ್ ಇಸ್ ನಾಟ್ ಲೈಕ್ ದಟ್. ಕುಂದಾಪುರ PRA ಮಾತ್ರ, PURA ಇಲ್ಲ. ಸೊ ಸರ್ಚ್ ಮಾಡಿ ನಿಮ್ಗೆ ಇನ್ಸ್ಟಾಗ್ರಾಮ್ ಕೂಡ ಇದೆ, ಸಿಗುತ್ತೆ. ಈಗ ಇಲ್ಲ ಅಂತಂದ್ರೆ ಇಲ್ಲೇನೆ ಲಿಂಕ್ ಇದೆ ನಿಮ್ಗೆ. ಸೊ ಇನ್ಸ್ಟಾಗ್ರಾಮ್ದು ಇದೆ, ಯೂಟ್ಯೂಬ್ದು ಇದೆ. ಸೊ ಅದನ್ನೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ತುಂಬಾನೇ ಹೆಲ್ಪ್ ಆಗುತ್ತೆ ನನಗೆ ನಿಮ್ಮ ಸಪೋರ್ಟಿಂದ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.